ಚರಿಗೆ ಅಂತದ ಕಡಿ ಬಂದಿರ್ತ ನೀನೇ ಹೊಟ್ಟೆ ತುಂಬ ಕೊಡಕ್ ಬರ್ಕಂತ ತಾನೇ ಕೊಡ ಅಂತದ ಬೇಕಾದ್ರೆ ನೀಟಾಗು ನಾಟವಾಗ್ತೀನಿ ಕೊಡದ ನೀನ್ ಅಂತ ಹೋಗ್ತೀನಿ ಮಿಲಿಯಟ್ ಬಾಗಿರ್ತದೆ ಕೊಡಾಟ ಬಾಗಿರ್ತದೆ. ಹಂಗ ನಾವು ಬದುಕನ್ನು ಮಾಡ್ಬೇಕಾದಾಗ ಸಣ್ಣವರಾದಾಗ ಸಣ್ಣವ್ರಿಗಾಗಿ ದೊಡ್ಡವರು ಒಪ್ಕೋತಾರೆ ಅಂತ ವಿಚಾರ ಲಿಂಗೈಕ್ಯರಾಗಿರ್ತಕ್ಕಂಥ ಚನ್ಮರೇಶ್ವರ ಮುದ್ದರಲ್ಲಿತ್ತು, ಯಾವತ್ತೂ ಕೂಡ ಇಲ್ಲಿ ಇರ್ತದೆ. ಸಮುದ್ರ ಗರ್ವವೆಂಬನೆ ಧರೆಯ ಮೇಲಡಗಿತ್ತು, ಧರೆಯ ಗರ್ವವೆಂಬನೆ ಆದಿಶೇಷನ ಪಡೆಯ ಮೇಲೆ ಅಡಗಿತ್ತು, ಆದಿಶೇಷ ಗರ್ವವೆಂಬನೆ ಪಾರ್ವತಿಯ ಬೆರಳಿನ ಕಿರು ಬೆರಳಿನ ಉಂಗುರಾಗಿತ್ತು, ಪಾರ್ವತಿ ಗರ್ವವೆಂಬನೆ ಪರಮಾತ್ಮನ ಅರ್ಧಂಗಿನಿಯಾಗಿದ್ದಳು, ಪರಮಾತ್ಮ ಗರ್ವವೆಂಬನೆ ಭಕ್ತರ ಭಕ್ತಿಯ ಕೊನೆ ಮೇಲೆ ಅಡಗಿದರಂತೆ. ಇದರಲ್ಲಿ ಯಾರು ದೊಡ್ಡವರು? ನಮ್ಮ ಮನೆ ಹೇಳಿ ನಾನು, ನಾವೇ ಗೆದ್ವಿ ನೀವೇ ಸೋತ್ವಿ, ನೀವೇ ದೊಡ್ಡವರು, ಮಮ್ಮ ಭಕ್ತ ಮಮ್ಮ ಅಧಿಕ, ನನ್ನ ಭಕ್ತ ನನಗಿಂತ ದೊಡ್ಡವನ ಅಂತ ಹೇಳ್ತಾರೆ. ಸಮುದ್ರ ಬಹಳ ದೊಡ್ಡದ, ಸಮುದ್ರ ದೊಡ್ಡದೇನು? ದೊಡ್ಡದಾಗ್ಲಿಕ್ಕೆ ಬರಂಗಿಲ್ಲ, ಅದು ಭೂಮಿ ಮೇಲೆ ಅಡಗ್ಯದ. ನೀರು 3 ಪಟ್ಟದ, ಭೂಮಿ 1 ಪಟ್ಟದ, ಆದ್ರೂ ಕೂಡ ಭೂಮಿ ಮೇಲೆ ಸಮುದ್ರ ಅಡಗ್ಯದ. ಸಮುದ್ರ ದೊಡ್ಡದೇನು? ದೊಡ್ಡದಲ್ಲ, ಆದಿಶೇಷನ ತಲೆ ಮೇಲೆ ಕುತ್ಕೊಂಡೈತಿ ಸಮುದ್ರ. ಭೂಮಿ ಆದಿಶೇಷನ ತಲೆ ಮೇಲೆ ಭೂಮಿ ಕುತ್ಕೊಂಡದ. ಆದಿಶೇಷ ದೊಡ್ಡವನೇನು? ದೊಡ್ಡವನಲ್ಲ, ಪಾರ್ವತಿಯ ಕಿರು ಬೆರಳಿನ ಉಂಗುರಾಗಿತ್ತಂತ. ಪಾರ್ವತಿ ದೊಡ್ಡವಳೇನು? ದೊಡ್ಡವಳಲ್ಲ, ಪರಮಾತ್ಮನ ಅರ್ಧಾಂಗಿನಿ ಆಗಿದ್ದಳು. ಪರಮಾತ್ಮ ದೊಡ್ಡವನೇನು? ದೊಡ್ಡವಲ್ಲ. ಯಾರು ದೊಡ್ಡವರು? ಮಮ್ಮ ಭಕ್ತ ಮಮ್ಮ ಅಧಿಕ. ದೇವರಿಗಿಂತ ಭಕ್ತ ದೊಡ್ಡವರು ಅಂತ ಭಾವವನ್ನು ಇಟ್ಕೊಂಡು ನಾವು ಜೀವನ ಸಾಗಿಸ್ಕೊಂತ ಬಂದ್ವಿ ಅಂದ್ರೆ ಜೀವನದೊಳಗೆ ಏನೂ ಕೂಡ ಎಂದು ಏನು ಕಡಿಮೆ ಬೆಳೆಯಲಿಲ್ಲ. ಆ ಭಾವ ನಮ್ಮಲ್ಲಿ ಬರ್ಬೇಕು. ಯಾಕಂದ್ರೆ ಪರಮಾತ್ಮ ಅಲ್ಲಿ ನ್ಯಾಯ ಅದ, ಒಳ್ಳೇದಕ್ಕೆ ಒಳ್ಳೇದದ, ಕೆಟ್ಟದಕ್ಕೆ ಕೆಟ್ಟದದ. ಈಗ ನಿಮ್ಮ ಮನ್ಯಾಗ ಬೆಕ್ಕು ಇದಿರ್ತದ, ಬೇಕ ತನ್ನ ಮರಿ ತಗೊಂಡು ಹೋಗ್ತದ, ಹೆಂಗ್ ನೋಡ್ತದ? ಹಿಂಗ ಕುತ್ತಿಗೆ ಹಿಡಿದಿರ್ತದ. ಕುತ್ತಿಗೆ ಹಿಡಿದಾಗ ಅದಕ್ಕೆ ಬ್ಯಾನ್ಯಾಗ ಹಿಡಿದಿರ್ತದೆ, ಬ್ಯಾನ್ಯಾಗಲ್ಲ ಅದಕ್ಕೆ. ಮರಿನ ಒಂದು ಜಾಗದಿಂದ ಹೋಗಿ ತಗೊಂಡು ಹೋಗ್ಬೇಕಾದ ಬೇರೆ ಜಾಗಕ್ಕೆ ಹೋಗ್ಬೇಕಾದಾಗ ಆ ತಾಯಿ ಬೆಕ್ಕ ಮರಿ ಬೆಕ್ಕಿಗೆ ಕುತ್ತಿಗೆ ಒತ್ತಡ ತಗೊಂಡು ಹೋಗ್ತಿರ್ತದ, ಅದಕ್ಕೆ ಬ್ಯಾನ್ಯಾಗಲ್ಲ ಅದಕ್ಕೆ. ಮಂಗ್ಯ ತಾಯಿ ಬೇಕ ಹತ್ತಬೇಕಾದ್ರ ತಾಯಿ ಕರ್ಕೊಂಡಂಗಿಲ್ಲ.